ಎಲೆಕ್ಟ್ರಾನಿಕ್ ಸಿಟಿ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಮಾ ಈಗ ರಿಲೀಸ್ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಬರ್ತಾ ಇದೆ. ಎಲೆಕ್ಟ್ರಾನಿಕ್ ಸಿಟಿ ರೇವ್ ಪಾರ್ಟಿ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಿಂದ ನಟಿ ಹೇಮಾ ರಿಲೀಸ್ ಆಗಿದ್ದಾರೆ. ಷರತ್ತುಬದ್ಧ ಜಾಮೀನಿನ ಮೇಲೆ ನಟಿಯನ್ನ ಬಿಡುಗಡೆ ಮಾಡಲಾಗಿದೆ. ಜಾಮೀನು ಸಿಕ್ಕ 2 ದಿನಗಳ ಬಳಿಕ ಬಿಡುಗಡೆ ಭಾಗ್ಯ ಹೇಮಾ ಅವರಿಗೆ ದೊರೆತಿರುವಂತದ್ದು. ಕಳೆದ ತಿಂಗಳು ಜೂನ್ 12ರಂದು ಜಾಮೀನು ಮಂಜೂರಾಗಿತ್ತು. ಸಹೋದರ ಶ್ರೀನಿವಾಸ್ ಜೊತೆ ನಟಿ ಹೇಮಾ ಅವರು ಈಗ ತಮ್ಮ ಗೃಹದತ್ತ ಹೊರಟಿರುವಂತದ್ದು. ರೇವ್ ಪಾರ್ಟಿ ಪ್ರಕರಣದಲ್ಲಿ ತೆಲುಗು ನಟಿ ಹೇಮಾಗೆ ಜಾಮೀನು ಸಿಕ್ಕಿದೆ. ಎಲೆಕ್ಟ್ರಾನಿಕ್ ಸಿಟಿ ಬಳಿ ನಡೆದಂತಹ ರೇವ್ ಪಾರ್ಟಿ ಪ್ರಕರಣದಲ್ಲಿ ತೆಲುಗು ನಟಿ ಹೇಮಾಗೆ ಜಾಮೀನು ಮಂಜೂರಾಗಿದೆ. ಬೆಂಗಳೂರು ಗ್ರಾಮಾಂತರ ಎನ್ಡಿಪಿಎಸ್ ವಿಶೇಷ ಕೋರ್ಟ್ ನಟಿಗೆ ಈಗ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿದೆ. ನಟಿ ಹೇಮಾಳಿಂದ ಯಾವುದೇ ಮಾದಕ ವಸ್ತು ವಶಕ್ಕೆ ಅವರಿಗೆ ಪಡೆಯೋದಿಕ್ಕೆ ಆಗಿಲ್ಲ. ಹಾಗಾಗಿ ಹಲವು ದಿನಗಳ ನಂತರ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗಿದೆ ಅಂತ ಅವರೊಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವರ ಪರ ಮಹೇಶ್ ಕಿರಣ್ ಶೆಟ್ಟಿ ವಾದವನ್ನ ಕೂಡ ಮಂಡಿಸಿದ್ದಾರೆ. ವಕೀಲರಾಗಿದ್ದಂಥ ಮಹೇಶ್ ಕಿರಣ್ ಶೆಟ್ಟಿ ಅವರು ವಾದವನ್ನ ಕೂಡ ಮಂಡಿಸಿದ್ದಾರೆ. ತೆಲುಗು ನಟಿ ಹೇಮಾಗೆ ಈಗ ಬೇಲ್ ಸಿಕ್ಕಿದ್ದು, ಇಂದು ಬಿಡುಗಡೆ ಭಾಗ್ಯ ಸಿಕ್ಕಿರುವಂತಹದ್ದು. ಜಾಮೀನು ಪ್ರಕ್ರಿಯೆ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಅವರೀಗ ಅವರ ಮನೆಯ ಕಡೆ ಅವರು ತೆರಳಿದ್ದಾರೆ. ಅವರ ಸಹೋದರನಾದ ಶ್ರೀನಿವಾಸ್ ಜೊತೆ ನಟಿ ಹೇಮಾ ಅವರು ತಮ್ಮ ಮನೆಯ ಕಡೆ ತೆರಳಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ರೇವ್ ಪಾರ್ಟಿ ಪ್ರಕರಣದಲ್ಲಿ ಹೇಮಾ ಅವರ ಹೆಸರು ಕೇಳಿ ಬಂದಿತ್ತು. ಹಾಗೇನೆ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಪರಪ್ಪನ ಅಗ್ರಹಾರ ಜೈಲಿನಿಂದ ನಟಿ ಹೇಮಾ ಅವರು ರಿಲೀಸ್ ಆಗಿದ್ದಾರೆ. ಷರತ್ತುಬದ್ಧ ಜಾಮೀನಿನ ಮೇಲೆ ಅವರಿಗೆ ಬಿಡುಗಡೆ ಭಾಗ್ಯ ಈಗ ದೊರೆತಿದೆ. ಜಾಮೀನು ಸಿಕ್ಕ 2 ದಿನಗಳ ಬಳಿಕ ಅವರಿಗೆ ಬಿಡುಗಡೆ ಭಾಗ್ಯ ದೊರೆತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ರಾಮು ಅವರು. ಎಸ್ ರಾಮ್, ಹೇಳಿ, ಏನೊಂದು ಪರಪ್ಪನ ಅಗ್ರಹಾರದಿಂದ ಜೈಲಿನಿಂದ ನಟಿ ಹೇಮಾ ಅವರು ರಿಲೀಸ್ ಆಗಿರುವಂತದ್ದು. ಜಾಮೀನು ಸಿಕ್ಕ 2 ದಿನಗಳ ಬಳಿಕ ಅವರು ಮನೆಯತ್ತ ಸಾಗ್ತಾ ಇದ್ದಾರೆ. ಅವರಿಗೆ ಸಹೋದರ ಶ್ರೀನಿವಾಸ್ ಕೂಡ ಸಾಥನ್ನ ಕೊಟ್ಟಿದ್ದಾರೆ, ಬಂದು ಕರೆದುಕೊಂಡು ಹೋಗ್ತಾ ಇರುವಂತದ್ದು. ಏನಿದೊಂದು ಅಪ್ಡೇಟ್ಸ್? ಖಂಡಿತವಾಗ್ಲೂ ಪಲ್ಲವಿ, ಇದು ರೇವ್ ಪಾರ್ಟಿ ವಿಚಾರದಲ್ಲಿ ಬಿಟ್ಟು ಬಿಡದೆ ಹೇಮಾ ಅವರನ್ನ ಕಾಡ್ತಾ ಇರುವಂತ ಒಂದು ಕೇಸ್ ಇದಾಗಿರುವಂತದ್ದು. ಕಳೆದ 15-16 ದಿನಗಳಿಂದ ಜೈಲಿನಲ್ಲಿ ಕಳೆದಿರುವಂತ ಹೇಮಾಗೆ ಕಳೆದ 2 ದಿನಗಳ ಹಿಂದೆ ಒಂದು ಬೇಲಾಗಿರುವಂತದ್ದು. ಬೇಲಾದಂತ ಸಂದರ್ಭದಲ್ಲಿ ಸಂಬಂಧಪಟ್ಟ ಕೋರ್ಟ್ನಿಂದ ಒಂದು ನೋಟಿಸ್ ಆಗ್ಲಿ, ಕೋರ್ಟ್ನಿಂದ ಅಮೀನ್ ಬಂದು ಒಂದು ನೋಟಿಸ್ ನೀಡಿ ಒಂದು ರಿಲೀವ್ಗೆ ಒಂದು ವ್ಯವಸ್ಥೆ ಆಗ್ಬೇಕಾಗಿತ್ತು. ಅದು ಅನಿವಾರ್ಯ ಟೆಕ್ನಿಕಲ್ ಕಾರಣಗಳಿಂದಾಗಿ 2 ದಿನಗಳಿಂದ ಒಂದು ತಡೆ ಹಿಡಿದು ನಿಂತಿದ್ದಂತ ಪ್ರಕರಣ ಇವತ್ತು ಒಂದು ಬೇಲ್ ತೆಗೆದುಕೊಂಡು ಚಿತ್ರನಟಿ ಹೇಮಾ ಹೊರ ಬಂದಿರುವಂತದ್ದು. ಏನು ಈ ಒಂದು ಪ್ರಕರಣದಲ್ಲಿ ಒಂದು ಹೇಮಾ ಒಂದು ಸಹೋದರ ತಮ್ಮ ಒಂದು ಜೊತೆಯಲ್ಲಿ ಒಂದು ಪರಪ್ಪನ ಜೈಲಿಗೆ ಬಂದು ತಮ್ಮ ಸಹೋದರಿಯನ್ನ ಕರೆದುಕೊಂಡು ಹೋಗಿರುವಂತದ್ದು ಮುಖ್ಯವಾಗಿರುವಂತಹ ವಿಚಾರ ಅಂತ ಹೇಳ್ಬೋದು ಪಲ್ಲವಿ. ಧನ್ಯವಾದ ರಾಮ್, ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.